ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನೀನು ತನಗೋಸ್ಕರ ಮಾಡಿಕೊಳ್ಳುವ ಪ್ರಾರ್ಥನೆಗಳನ್ನು ನಾನು ನೆರವೇರಿಸುತ್ತೇನೆ. ಬೇರೆಯವರಿಗೋಸ್ಕರ ಮಾಡಿಕೊಳ್ಳುವ ಪ್ರಾರ್ಥನೆಯನ್ನು ನೀನೇ ನೆರವೇರಿಸುವೆ. ಅದೇ ನಿನ್ನ ಶಕ್ತಿ, ಅದೇ ಪ್ರಾರ್ಥನೆಯ ಶಕ್ತಿ. ನಿನ್ನಲ್ಲಿರುವ ಶಕ್ತಿಯನ್ನು ನಂಬುವವರು ನಿನ್ನಲ್ಲಿ ತಮ್ಮ ದೇವರನ್ನು ಕಾಣುತ್ತಾರೆ. ದೇವರಾಗಿ ಕಾಣಿಸುವ ವ್ಯಕ್ತಿ ನಿಜವಾಗಿಯೂ ಈ ಭೂಮಿಗೆ ದೇವರ ವರಪ್ರಸಾದವೇ ಆಗಿರುತ್ತಾನೆ. ಯಾರಲ್ಲಿ ನೀನು ನಂಬಿಕೆಯನ್ನು ತೋರಿಸುವೆಯೋ ಅವರು ನಿನ್ನ ಪಾಲಿಗೆ ಗುರುವಾಗುತ್ತಾರೆ. ನಿನ್ನ ಜೀವನದಲ್ಲಿ ಗುರುವಿನ ಸ್ಥಾನದಲ್ಲಿರುವ ವ್ಯಕ್ತಿಗಳಿಗೋಸ್ಕರ ದಿನವೂ ಒಂದು ಪ್ರಾರ್ಥನೆಯನ್ನು ಮಾಡು. ನಿನ್ನ ಪ್ರಾರ್ಥನೆ ಅವರ ಜೀವನದಲ್ಲಿ, ಅವರ ಮನಸ್ಸಿನಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ತರುತ್ತದೆ ಎಂದು ನಂಬು. ನೀನು ತಿಳಿಯದಿರುವುದು ಹಲವಾರು ವಿಷಯಗಳಿರಬಹುದು. ಆದರೆ ನಿನಗೆ ಏನು ತಿಳಿದಿರಬೇಕೋ ನಿನ್ನಲ್ಲಿ ಆ ಜ್ಞಾನ ಸದಾ ಇರುತ್ತದೆ. ಅದು ನಿನಗೆ ಮಾತ್ರವಲ್ಲ, ನಿನ್ನ ಸುತ್ತ ಇರುವವರಿಗೂ ಶುಭವನ್ನು ತರುತ್ತದೆ. ಜ್ಞಾನದಿಂದ ನೀನು ವಂಚಿತವಲ್ಲ. ನೀನು ಈ ಗುರುವಿನ ಮಗು, ಈ ಸಾಯಿಯ ಮಗು. ಜೀವನ ನಿನಗೆ ಏನು ನೀಡಬೇಕೋ ನೀಡುತ್ತದೆ. ನಿನ್ನ ಪುಣ್ಯಗಳ ಫಲ ನಿನಗೆ ಸಿಕ್ಕೇ ಸಿಗುತ್ತದೆ. ನನ್ನ ಮಗುವೇ, ದಿನವೂ ನೀನು ಅನುಭವಿಸುವುದು ನನ್ನ ರಕ್ಷಣೆ, ನನ್ನ ಪ್ರೀತಿಯೇ ಆಗಿದೆ. ನನಗೋಸ್ಕರ ನಿನ್ನ ಮುಖದಲ್ಲಿ ಸದಾ ನಗುವಿರಲಿ, ನಿನ್ನ ಹೃದಯದಲ್ಲಿ ಸದಾ ನಂಬಿಕೆ ಇರಲಿ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.